ಹಾಯ್ ನಮಸ್ತೆ. ಮಾಂತೇಶ್ ಗೌಳಿ, ಕಲಬುರಗಿ. ಕಳೆದ ಒಂದೂವರೆ ತಿಂಗಳು ಹಿಡಿದು ಇವ್ರದ್ದು ಪ್ಲಾಟ್ಗಳು ವರ್ಕ್ ನಡೆದಾವ. ನಿಂಬೆ ಪ್ಲಾಟ್ ಆ್ಯಂಡ್ ಕಬ್ಬಿನ ವರ್ಕ್ಗಳು ನಡೆದಾವ, ಕಬ್ಬಿನ ಪ್ಲಾಟ್ನ ವರ್ಕ್ ನಡೆದಾವ್ರಿ. ಮೂಲತಃ ಇವ್ರು ನನಗೇನು ಪರಿಚಯ ಇಲ್ಲ, ಬಟ್ ಈ ಊರಿಗೆ ನಾನು ಬರೋದು ನೋಡಿ ಒಂದಿಷ್ಟು ಜನ ರೈತರು ನನ್ನ ಕೈಲಿಂದ ಪ್ಲಾಟ್ಗಳು, ನಿಂಬೆ ಪ್ಲಾಟ್ಗಳು ಮಾಡಿದ್ದು ನೋಡಿ ಇವರು ಪರಿಚಯ ಮಾಡಿಕೊಂಡು ಖರೀದಿ ಮಾಡಿದ್ದದ. ನಿಂಬೆ ಪ್ಲಾಟ್ ನೋಡಿರ್ಬೋದು ಇವು. ಬಿಸಿಲಿನ ವಾತಾವರಣಕ್ಕೆ ಪೂರ ಹಳದಿ ಕಾಣಿಸ್ತಾವ. ಆದ್ರೂ ನಾ ಹೇಳುವಂಥದ್ದು, ಸೊ ಆ ರೈತರದಾರ, ಆ ರೈತರಲ್ಲಿ ಆದಂಥ ಬದಲಾವಣೆ ಆ್ಯಂಡ್ ಸ್ಪೆಷಲಿ ಈ ನಿಂಬೆ ಪ್ಲಾಟ್ಗೆ ಒಂದು ಹೊಡೆತಕ್ಕೆ ಒಳಗಾಗಿತ್ತು. ಆ ಹೊಡೆತ ಏನಾಗ್ಯದ ಅನ್ನೋದನ್ನು ಆ ರೈತರ ಬಾಯಿಲಿನ ಕೇಳಂಬ್ರಿ, ಏನೇನು ಮಾಡ್ಕೊಂಡಾರೆ ಏನೇನಿಲ್ಲ ಅಂತ ಹೇಳಿ. ಸರ್ ನಮಸ್ಕಾರ. ನಮಸ್ಕಾರ. ಇಲ್ಲಿ ಬರ್ರಿ. ತಮ್ಮ ಹೆಸರು? ಗುರುರಾಜ್ ನಿಂಬುರ್ಗಿ. ಸರ್ ಏನಾಗಿತ್ತು ಮೂಲತಃ ಈ ನಿಂಬೆ ಪ್ಲಾಟ್ಗಳಿಗೆ ಏನಾಗಿತ್ತು ರೀ? ನಾವು ರೀ ಎಣ್ಣೆ ಗೊತ್ತಾಗ್ಬಿಟ್ಟಾಗ ರೀ, ಬೇರೆ ಎಣ್ಣೆ ಎಣ್ಣೆ ಹೊಡಿತಿದ್ದೇವೆ ರೀ. ಅದ್ರ ಸಂಬಂಧ ಪೂರ ಎಲ್ಲಿವೆಲ್ಲ ಉದುರಿತ್ತು, ಪೂರ ಬರಲಾಗಿತ್ತು ರೀ. ಅದ್ರ ಸಂಬಂಧ ನೀವು ಇಲ್ಲಿ ನಮ್ಮ ಊರ ಕರಡಿಯ ರೀ, ನಿಮ್ಮೊಬ್ರು ಪರಿಚಯ ಹೇಳಿದ್ರೆ ನಮ್ಮ ಕಡೆ ಮಂದಿ ರೀ. ಹಿಂಗೆ ನಿಮ್ಗೆ ಒಂದು ಬೆಟ್ಟ ರೀ, ಬೆಟ್ಟ 1 ತಿಂಗಳ ಹಿಂದೆ ವರ್ಷ ಕೊಟ್ಟಿದ್ದೆ ರೀ. ಎಲ್ಲ ಹಾಕೋಣ ಈಗ ಮತ್ತೆ ಬರೋವರೆಲ್ಲ ಬರೋವರಾಗಿ ಸರ್. ಈಗ ಪೂರ ನಿಚ್ಚರ ಹೆಸರು ಎಲ್ಲಿ ಚೀತಿ ಬರತ್ತೆ ಸರ್. ಯಾಕೆ ಈ ಮಾತು ಕೇಳಾಗತ್ತೀನಿ ಅಂದ್ರೆ, ಇವ್ರು ಏನು ಎಣ್ಣೆಗಳು ಏನು ತಂದು ಹೊಡೆಯಾಗತ್ತಿದ್ರು, ನಿಂಬೆ ಹೊಡಕತ್ತ ಹೇಳಿ ತಂದು ಹೊಡೆದಾಗ, ಈಗ ಎಕ್ಸಾಂಪಲ್ ಇದೇ ಗಿಡನೇ ಹೇಳ್ತೀನಿ ರೀ, ಪೂರ ಬರ್ಲಾಕೋತ್ ಬಂದೀವಿ ಇವು. ಪೂರ ಬರ್ಲಾಕೋತ ಬಂದೀವಿ, ಪೂರ ಒಣಗಿ ಹೋಗಿವು ಗಿಡಗಳು, ಏನೂ ಇದ್ದಿದ್ದಿಲ್ಲ. ಪೂರ ಹಿಂಗೆ ಎಲಿ ಹೋಗಿ ರೋಗ ಹಬ್ದಂಗೆ ಆಗಿ ಪೂರ ಒಣಗಿ ಹೋಗ್ಬಿಟ್ಟಿತ್ತು ಗಿಡ. ಇವತ್ತು ದಿನ ನೋಡ್ಬೋದು ಈ ಪ್ಲಾಟ್ ಈ ಥರ ಆಗ್ಯದ. ಸೊ ಒಂದು ನಾನು ಹೇಳುವಂಥದ್ದು, ಸೊ ಸಾವಯವ ಕೃಷಿ ಪದ್ಧತಿಯನ್ನು ಜೈವಿಕ ಗೊಬ್ಬರ ಸ್ವಲ್ಪ ತಲೆ ಒಳಗೆ ಇಟ್ಕೊಳ್ರಿ. ಸಾವಯವನ ಅವ್ರ ತಲೆ ಒಳಗೆ ಬೇರೆನೇ ಇರ್ತದೆ. ಜೈವಿಕ ಗೊಬ್ಬರಗಳು ಸರಿಯಾದಂಥ ಒಂದಿಷ್ಟು ಕ್ಯಾಟಗರಿಯ ಪ್ರಾಡಕ್ಟ್ಗಳನ್ನು ಬಳಸ್ರಿ. 4 ದಿನ ತಡ ಆಗಲ್ಲಕ್ಕ ಪ್ಲಾಟ್ ಫೇಲ್ ಮಾಡೋಂಗಿಲ್ಲ. ಈಗ ಇವೇ ಪ್ಲಾಟ್ಗಳಿಗೆ ಕಂಪ್ಲೀಟ್ ಹೂವು ಕಾಯಿ ಕಂಪ್ಲೀಟ್ ಹಿಡ್ಕೊಂಡವ. ಇದು 3 ವರ್ಷ 4ನೇ ವರ್ಷದ ಗಿಡಗಳು ಅವ ಇವು. ಒಳ ಗಿಡಗಳು ಪೂರ ಚಂದ ಅದಾವ. ಬಟ್ ಕವರೇಬಲ್ ನಾವು ಮಾಡಬೇಕಾಗಿದ್ದು ಮೋಸ್ಟ್ ಇಂಪಾರ್ಟೆಂಟ್ ಯಾವುದಪ್ಪ ಅಂತಂದ್ರೆ, ನಮ್ಮ ಭೂಮಿಗೆ ಏನು ಕೊಡೋಗತ್ತೀವಿ ಅನ್ನುವಂಥದ್ದು ಭಾಳ ಇಂಪಾರ್ಟೆಂಟ್. ಈ ಕಬ್ಬಿನ ಗದ್ದೆಗಳು ಸಾಕಷ್ಟು ಜನ ಮಾಡ್ಲಾಗತ್ತಾರ. ಕೆಲವೊಂದಿಷ್ಟು ಜನ ನಾನು ಎಲ್ಲ ರೈತರಿಗೆ ಹಿಡ್ಕೊಂಡು ಹೇಳ್ತೀನಿ, ಕಬ್ಬಿನ ಪ್ಲಾಟ್ ಯಾರೇ ಮಾಡ್ರಿ ಈಗ ಸದ್ಯಕ್ಕೆ ಕಬ್ಬಿನ ಪ್ಲಾಟ್ನ ಮೆಕ್ಕೆಜೋಳ ಹಾಕೋರಿ ಸರ್. ಕಬ್ಬಿನ ಪ್ಲಾಟ್ನ ಮೆಕ್ಕೆಜೋಳ ಹಾಕೋರಿ, ಗ್ರಿಪ್ ಹಿಡ್ಕೋತದ. ಅದ್ರದ್ದು ಬೇರೆ ಕಬ್ಬಿನ ಬೇರೆ ಗ್ರಿಪ್ ಹಿಡ್ಕೊಂಡು ನೀರು ಚಂದ ಉಣ್ತದ. ಮೇಲಾಗಿ ನಿಮ್ಗೆ ಕಬ್ಬಿಗೆ ಏನು ಲಾಗೋಡಿ ಮಾಡ್ಬೇಕಂದಿರಲ್ಲ, ಅದು 3 ತಿಂಗಳದ ಮೆಕ್ಕೆಜೋಳ ಕೊಡ್ತದೆ ನಿಮಗೆ. ಮೆಕ್ಕೆಜೋಳ ಅರ್ಧ ದುಡ್ಡು ಅಲ್ಲೇ ಕೊಟ್ಟು ಬಿಡ್ತದೆ ನಿಮಗೆ. ಅದು ಕೊಡ್ತಾರೆ ಸರ್. ಬರೀ ಎಕರೆಕ್ಕೆ ನಾವು ಮಾತು ಹೇಳಾಗತ್ತೀನಿ ರೀ, ನಾವು 30 ಕಟ್ನು ಹೋಗೋದು ಬೇಡ, 30 ಕಟ್ ಹೋಗೋದು ಬೇಡ, 20 ಕಟ್ ಬರಲೆಕ್ಕ. ಬರೀ ಒಂದು ಚೀಲ 1500 ರೂಪಾಯಿ ಮಾರಿದ್ರು ನಮಗೆ ಲಾಸ್ ಇಲ್ಲ, 2000 ಬೇಡ. ಯಾಕೆ ನಿಮ್ಗೆ ಕಬ್ಬಿಂದು ಲಾಗೋಡಿ ತೆಗಿತದೆ. ಯಾರ್ಯಾಕಿರ್ಲಕ್ಕ ಈಗ ನಾನು ಯಾರಾದರೂ ಪ್ಲಾಟ್ ಮಾಡಾಕತ್ತಿದ್ರಿ ಅಥವಾ ಹಚ್ಚಿರಿ 1 ತಿಂಗಳದ 2 ತಿಂಗಳದ ಕಬ್ಬು ಆಗಿತ್ತಂದ್ರೂ ದಯಮಾಡಿ ಮೆಕ್ಕೆಜೋಳ ಹಾಕೊಳ್ರಿ. ಸಡನ್ನಾಗಿ ಮೆಕ್ಕೆಜೋಳಕ್ಕೆ ಗ್ರಿಪ್ ಹಿಡ್ಕೋತದ, ಕಬ್ಬಿಗೆ ತಾಕತ್ ಕೊಡ್ತದ. ಹಾಗೆ ಅದ್ರ ಜೊತೆಗೆ ಯಾಕೆ ಮೆಕ್ಕೆಜೋಳಕ್ಕೆ ನೀವು ಏನು ಮೇಂಟೆನೆನ್ಸ್ ಮಾಡೋದತ್ತಲ್ಲ, ನಿಮ್ಗೆ ಖರ್ಚು ಬರೋದೇನು ಬರೀ ಮೆಕ್ಕೆಜೋಳ ಬೀಜದ ರೊಕ್ಕ ಅಷ್ಟೇ. ಅದಕ್ಕೆ ಕಬ್ಬಿಗೆ ನಾವು ಏನು ಮೇಂಟೆನೆನ್ಸ್ ಮಾಡ್ತಿರ್ತೀವಿ, ಸ್ಪೆಷಲಿ ಕಬ್ಬಿಗೆ ನಾನು ಮೇಂಟೆನೆನ್ಸ್ ಮಾಡೋದ್ರದಾಗ ಹೇಳಾಗತ್ತೀನಿ. ನನ್ನ ಕೈ ಮೇಲೆ ಎಷ್ಟು ಜನ ಪ್ಲಾಟ್ ರೆಡಿ ಮಾಡ್ಕೊಳಗತ್ತೀರಿ ಈಗ ಎಲ್ಲ ರೈತರಿಗೆ ಹೇಳುವಂಥದ್ದು ನಾನು, ಕಬ್ಬಿನ ಪ್ಲಾಟ್ ಸಂಗಟ ನೀವು ಮೆಕ್ಕೆಜೋಳ ಹಾಕೊಳ್ರಿ. ನಿಮಗೆ ಮೆಕ್ಕೆಜೋಳದ ಲಾಗೋಡಿ ಪೂರಾ ಆ ಎಣ್ಣೆ ನೀವು ಕಬ್ಬಿಗೆ ಹೊಡ್ಕೊಳ್ಳೋದ್ರದ ಮೆಕ್ಕೆಜೋಳ ಕಡಿಗಾಗ್ಬಿಡ್ತದೆ. ಮೆಕ್ಕೆಜೋಳಕ್ಕೆ ನೀವು ಏನೂ ಹೊಡೆಯೋದತ್ತಲ್ಲ, ಯಾಕಂದ್ರೆ ಈ ಈಸಿ ಪೀಕ್ ಅದು 3 ತಿಂಗಳದ ಪಡ ಕೈ ಬರ್ತದೆ. ಕರೆಕ್ಟಾ? ಅದೇ ದುಡ್ಡು ನಾವು ಮತ್ತೊಂದು ಬಳಸ್ಕೊಳಕ್ ಬರ್ತದ. ಕಬ್ಬಿನ ಪಟ್ಟಿ ಉಳಿತದ. ನಾವು ಹೇಳುವಂಥದ್ದು ಲಾಗೋಡಿ ಹಾಕೋಬೇಡ್ರಿ, ಲಾಗೋಡಿ ಜೊಕೊಂಡು ಹೋಗ್ತದ. ಊರ್ದ ರೊಕ್ಕ ಚಲ್ಕೋತ ಹೋಗ್ಬೇಡ್ರಿ, ಕರೆಕ್ಟ್ ಮಾಡ್ರಿ. ಬಾಂದಾರಿ ಹಿಡ್ಕೊಂಡು ಹಾಕ್ರಿ, ಅರಣಿ ದಂಡ್ಯಾಗಿದ್ರೂ ಹಾಕೊಳ್ರಿ. ನೀರು ಹಿಡ್ಕೋತದ, ಚಂದ ಪಡ ಚಂದ ಬರ್ತದ, ತೇಜ್ ಬರ್ತದ. ಕರೆಕ್ಟಾ? ಸೊ ಮಾಡುವಂಥ ತೇರಿ ಕರೆಕ್ಟ್ ಮಾಡ್ರಿ. ಯಾಕೆ ಈ ನೀವು ಮಿಶ್ರ ಬೆಳೆ ನೀವು ಮಾಡಿದ್ದೆ ಆದ್ರೆ ನಿಮಗೆ ಡಬಲ್ ಇನ್ಕಮ್ ಅದ. ಇನ್ನೊಂದು ಭೂಮಿ ಸತ್ವ ಚಂದ ಉಳ್ಕೋತದ. ಇನ್ನು 3ನೇದಾಗಿ ಹೇಳ್ಬೇಕಾದ್ರೆ ಕಬ್ಬಿನ ಬೇರ್ ಸೆಟ್ಟಿಂಗ್ ಚಂದ ಮಾಡ್ಕೋತದ, ಗದ್ದೆ ಚಂದ ಹೊಡ್ಕೋತ ಬರ್ತದ. ಗಡ್ಬಡ್ ಮಾಡಂಗಿಲ್ಲ, ಯಾವುದೇ ರೀತಿಯಲ್ಲಿ ಹೊಡೆತಕ್ಕೆ ಒಳಗಾಗಂಗಿಲ್ಲ. ಆ್ಯಂಡ್ ಎಸ್ಪೆಷಲಿ ನಿಂಬೆ ಪ್ಲಾಟತ್ ಬಂದಾಗ ಬಿ ಕೇರ್ಫುಲ್. ಯಾವುದೇ ರೀತಿಯಲ್ಲಿ DAP ಹಾಕಬೇಡ್ರಿ, ಯೂರಿಯಾ ಹಾಕಬೇಡ್ರಿ. ನಾನು ಪದೇ ಹೇಳಾಗತ್ತೀನಿ, DAP ಯೂರಿಯಾ ಹಾಕೋದ್ರಲಿಂದ ನಿಂಬೆ ಪ್ಲಾಟ್ ಫೇಲ್ ಆಗ್ತಾವ. ನೀವು ಹಾಕೋದು ಯಾವ್ದ್ರಾಗ ತಿಪ್ಪಿ ಖಾತ ಹಾಕ್ರಿ, ಗೊಬ್ಬರಗಳು ಕಟ್ರಿ, ಕುರಿ ಗೊಬ್ಬರ ಆಗಲಿ ಅಂಥವು ಕಟ್ರಿ.
ಅದರ್ವೈಸ್ ಯಾವುದೋ ತಂದು ಯಾವುದೋ ಸಿಕ್ಕಂಗೆ ಎಣ್ಣೆ ಹೊಡ್ಯಕ್ಕೆ ಹೋಗ್ಬೇಡ್ರಿ. ಆಯ್ತು ಜಿಗಿ ಹೊಡೆದು ಹಾಳಾಗತ್ತವ. ಕೆಲವೊಂದಿಷ್ಟು ಪಡಗಳು ಭಾಳ ಜಿಗಿ ಹೊಡ್ಕೊಂಡವು. ಇವತ್ತಿನ ದಿನ ರಿಕವರ್ ಆಗ್ಯಾವ ನನ್ನ ಕೈ ಮೇಲೆ. ಸಿಡಿ ಹೊಡೆದಿವಿ ಕವರ್ ಮಾಡಿಕೊಟ್ಟೀನಿ. ಆದ್ರೆ ಪದೇ ಪದೇ ಇಷ್ಟು ನಾನು ಹೇಳೋಗತ್ರೂ ಕೂಡ ಜನರಿಗೆ ಅವೇರ್ನೆಸ್ ಬರಲಾಗ್ಯದ, ನಂಬಿಕೆ ಬರಲ್ಲ. ಆದ್ರೆ ತಾವೇ ಹಾಡೋದು ತಾವೇ ಮಾಡೋದು. ದಯಮಾಡಿ ಆ ಕೆಲಸವನ್ನು ಮಾಡಬೇಡ್ರಿ ಸರ್. ಇವತ್ತು ನನ್ನ ಕಡೆಯಿಂದ ನೀವು ಪ್ಲಾಟ್ ಮಾಡಿಸ್ಲಿಲ್ಲ ಅಂದ್ರೂ ನನಗೆ ಖುಷಿ ಅದ. ನೀವು ಯಾವುದಾದ್ರೂ ತಂದು ಮಾಡ್ಕೊಳ್ರಿ. ಆದಷ್ಟು ಸಾವಯವ ಕೃಷಿ ಮಾಡಿರಿ. ನಾನು ಹೇಳುವಂಥದ್ದು, ನಾನು ಪದೇ ಪದೇ ಹೇಳ್ತೀನಿ, ಸಾವಯವ ಕೃಷಿ ಮಾಡಿರಿ. 1 ವರ್ಷ ನಿಮಗೆ ಲಾಸ್ ಆದರೂ ಪರವಾಗಿಲ್ಲ, 2ನೇ ವರ್ಷಕ್ಕೆ ಅದು ಪೀಕ್ ನಿಮಗೆ ಕೊಡ್ತದ. ಭೂಮಿ ತಾಯಿ ವಾಪಸ್ ಹೋಗ್ಯಲ್ಲ. ದಯಮಾಡಿ ಅರ್ಥ ಮಾಡ್ಕೊಳ್ರಿ. ಯಾಕೆ ನಿಮ್ಮ ಜಮೀನು ಸರಿಯಾದ ರೀತಿಲೇ ಬರ್ತದೆ, ಒಳ್ಳೇದಾಗ್ತದೆ, ಯಾವುದೂ ಇದು ಆಗಂಗಿಲ್ಲ. ಈ ಸದ್ಯಕ್ಕೆ ಇದೇ ಪ್ಲಾಟ್ ಅದ ಎಕ್ಸಾಂಪಲ್, ನೀವು ನಂಬಲ್ಲ. ಈ ಚಿಕ್ಕ ಗಿಡಗಳು ಅದಾವ, ಪೂರಾ ಒಣಗಿ ಚಿಕ್ಕ ಗಿಡಗಳು ಇವತ್ತಿನ ಕಾಯಿ ಕಟ್ಕೊಂಡವು. ಇದಕ್ಕಿನ ಎಕ್ಸಾಂಪಲ್ ನಾನು ಕೊಡೋಕ್ಕಾಗಲ್ಲ ನನಗೆ. ಇದಕ್ಕಿನ ಸತ್ಯ ಪ್ರೂಫ್ ಮಾಡೋದಾಗಲ್ಲ ನನಗೆ. ಸೊ ಇಟ್ಸ್ ಪ್ರೂಫ್. ಇದ್ದಿದ್ದಂಗೆ ಹೇಳೋಕೆ ನಂದೇನು ಗಂಟು ಹೋಗಂಗಿಲ್ಲ. ಏನೋ ಇದ್ದಿದ್ದಿಲ್ಲ ರೀ, ಇವತ್ತಿನ ನೋಡ್ರಿ ಪೂರಾ ಕಾಯಿ ಕಟ್ಕೊಂಡವು. ಸೊ ಒಂದು ಹೇಳುವಂಥದ್ದು, ಹೇಳಿದ್ದನ್ನು ಕರೆಕ್ಟ್ ಮಾಡಿರಿ. ಕೆಲವೊಂದಿಷ್ಟು ಜನದ ಮಾತು ಹೇಳ್ತೀನಿ ನಾನು, ತೊಗೊಂಡು ಒಯ್ದು ಪ್ರಾಡಕ್ಟ್ ಇಡಬೇಡ್ರಿ. ದಯಮಾಡಿ ಪ್ರಾಡಕ್ಟ್ಗಳು ಇಡಬೇಡ್ರಿ. ನಾವೇನು ಗೊಬ್ಬರಗಳು ಕೊಟ್ಟಿರ್ತೀವಿ ಕರೆಕ್ಟ್ ಕೆಲಸ ಚಾಲು ಮಾಡಿರಿ. ಇವತ್ತು ನಾನು ಕೊಟ್ಟಂದ್ರೆ ಒಂದು ತಿಂಗಳಾದ್ಮೇಲೆ ನೀವು ಚಾಲು ಮಾಡ್ಕೊತ ಹೋಗಿರ್ತೀರಿ. ಅಲ್ಲಿ ತನಕ ಗದ್ದಿಗಳು ಬೇರೆ ಆಗಿರ್ತಾವೆ, ಮತ್ತು ಡೋಸಸ್ಗಳು ಚೇಂಜ್ ಆಗ್ತಾವೆ. ಸರ್ ಅಟ್ಯಾಕ್ರಿ ಇಟ್ಟಾಕ್ರಿ ಕಿಟ್ಟುವುದು ಕೈ ಮಾಡಿ ಹೇಳ್ತೀರಿ. ನಮಗೆ ತಪ್ಪು ನಿಂಬಲ್ಲಿ ಇಟ್ಕೋತೀರಿ, ಆಮೇಲೆ ನಮ್ಮ ಹೆಸರು ಮೇಲೆ ಕಡ್ಡಿ ಕೊರೆದು ಬಿಡ್ತೀರಿ ನೀವು. ದಯಮಾಡಿ ಆ ಕೆಲಸ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಫೀಡ್ ಮಾಡೇಬೇಕು ಸಟ್ನೆ. ಏನು ಕೆಲಸ ಅದ ಪಟ್ನೆ ಮುಗಿಸ್ ಕಡಿಗಾಗ್ರಿ. ನೀವು ಡಿಲೇ ಮಾಡಿದಷ್ಟು ನಿಮಗೇ ಪ್ರಾಬ್ಲಮ್, ನಮ್ದು ಏನು ಗಂಟು ಹೋಗಲ್ಲ. ಯಾಕೆ ನಿಮಗೆ ಒಳ್ಳೇದು ಕೇಳಿರ್ತೀವಿ ಅಷ್ಟೇ ನಾನು ಹೇಳೋಕ್ಕೆ ಸಾಧ್ಯ. ಸೊ ಮಾಡಿದಕ್ಕೆ ನಿಮಗೆ ಖುಷಿ ಅದ ಇಲ್ಲ? ಖುಷಿ ಮಾಡಿದ್ವಿ, ಮನಸಾಪೂರ್ವಕವಾಗಿ ಹೇಳ್ರಿ. ಇಲ್ಲಿ ನಾನು ವಿಡಿಯೋ ಮಾಡಾಕತ್ತಾರ ಅಂತೇಳಿ ಹೇಳುವಂಥದ್ದು ನನಗೆ ಅವಶ್ಯಕತೆ ಇಲ್ಲ. ಮಾಡಿದ್ದು ಕರೆಕ್ಟ್ ಮಾಡ್ಕೋರಿ. ಏನೇ ಡೌಟ್ ಇತ್ತು ಅಂದ್ರೆ 24 ಗಂಟೆ ಫೋನ್ ಮಾಡಿರಿ, ನಾವು ರೆಡಿ ಇರ್ತೀನಿ. ನಾನು ಬರ್ತೀನಿ, ಪ್ಲಾಟಿಗೆ ಬರ್ತೀನಿ. ಆ್ಯಂಡ್ ಇನ್ನೊಂದು ಕಿವಿ ಮಾತು, ಎಲ್ಲರೂ ಪ್ಲಾಟಿಗೆ ಬರ್ತೀನಿ ಸರ್, ತಲೆ ತಿನ್ಬೇಡ್ರಿ. ರಾತ್ರಿ ಬೆಳತ ನಮ್ಗೆ ನಿದ್ದೆ ತಲಾಗ್ಯದ, ಶೆಡ್ಯೂಲ್ ಫುಲ್ ಕಿಲ್ಲಿಗದ ನನ್ನ ಸುತ್ತ. ಎಲ್ಲರ ಪ್ಲಾಟಿಗೆ ಬರ್ತೀನಿ, ದಯಮಾಡಿ ಹೇಳಾಗತ್ತೀನಿ. ಎಲ್ಲರ ಪ್ಲಾಟಿಗೆ ಚೆಕ್ ಮಾಡೋಕೆ ಬರ್ತೀನಿ ನಾ. ಯಾಕಂದ್ರೆ ಟೈಮ್ ಈಗ ಬರ್ತೀನಿ, 1-2 ದಿನ ಹೆಚ್ಚರೆ ಕಡಿಮೆ ಆಗಿರ್ತದೆ. ಬರ್ತೀನಿ. ಬಂದವ್ರು ಆ ಕಡೆ ಹೋಗ್ಯಾರತ್ತ ತಲೆಯನ್ನು ತೆಗೆದು ಬಿಡ್ರಿ. ಯಾಕೆ ಕೆಲವೊಂದಿಷ್ಟು ಮೈಂಡ್ನಾಗ ಆಗ್ಯಾವ್ರಿ. ಈಗ ನನಗೆ ಬೇಗ ಒಳಗಂದು ಜೀವ ತಿಲ್ಲಾಗತ್ತಾರ ಫೋನ್ ಮಾಡಿ, ನಂಬಲ್ಲಿ ಯಾವಾಗ ಬರ್ತೀರಿ ಯಾರ ಬಲ್ಲಿ ಅಂತೇಳಿ ಹೋಲ್ರಿ. ನಾ ಬರ್ತೀನಿ, ಸ್ವಲ್ಪ ಕರೆಕ್ಟಾಗಿ ಕೆಲಸ ಮಾಡಿರಿ ಅಷ್ಟೇ. ನೀವು ಮಾಡಿದಷ್ಟು ನನಗೆ ಖುಷಿ ಅದ. ಆ್ಯಂಡ್ ಯಾರೆಲ್ಲ ಏನೇನು ವರ್ಕ್ ಮಾಡಾಕತ್ತೀರಿ ಸ್ವಲ್ಪ ಫೋಟೋಗಳು ವಿಡಿಯೋ ಆಗಲಿ ನನಗೆ ಅಪ್ಲೋಡ್ ಮಾಡಿದ್ದೆ ಆದ್ರೆ ನನಗೆ ಮುಂದಿನ ಕೆಲಸಕ್ಕೆ ಈಸಿ ಆಗ್ತದೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್.